ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ಯಾಮಾ, ಏನ್ ಶ್ಯಾಮ, ಏನಾಯ್ತು? ಏನಾಯ್ತು? ಯಾಕೆ ಶ್ಯಾಮ ಹಾಕೋಗ್ದೆ? ಏನಾಯ್ತು ಹೇಳಮ್ಮ, ಏನಾಯ್ತು? ಹಾಗೆ ನೋಡ್ತಾ ನಿಂತ್ಕೊಂಡ್ರೆ ಏನಾಯ್ತು ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ ಶ್ಯಾಮ? ಬಾಯ್ ಬಿಟ್ಟು ಹೇಳ್ಬೇಕಲ್ವಾ? ಅದು ಅಲ್ಲಿ ಇದೇನ್ರಿ, ನಮ್ ಮನೆಗೆ ಹಾವಿನ ಪೊರೆ ಹೇಗ್ ಬಂತು? ಅದೇ ನನ್ಗೆ ಅರ್ಥ ಆಗ್ತಿಲ್ಲ ವಸಂತ. ಬೆಳಗ್ಗೆನೆ ಹೀಗೆ ಹಾವಿನ ಪೊರೆ ಕಾಣಿಸೋದು ಅಪಶಕುನ ಅಲ್ಲ ಅಲ್ವಾ? ಇದ್ರಿಂದ ಏನು ಕೇಡಾಗಲ್ಲ ಅಲ್ವಾ? ಏನೋ ವಸಂತ, ಅದ್ರ ಬಗ್ಗೆ ನನ್ಗಷ್ಟು ಗೊತ್ತಿಲ್ಲ. ಕೇಳೋಣ ಅಂದ್ರೆ ಸಮಯಕ್ಕೆ ಮಾವನವರು ಊರಲ್ಲಿಲ್ಲ. ಯಾಕೆ ಹೀಗಾಯ್ತೋ ಏನೋ. ಏನ್ರಿ, ನಿನ್ನೆ ಅಖಿಲ್ನ ಶ್ಯಾಮನ್ನ ಗುರುಗಳ ಹತ್ರ ಕಳ್ಸಿ ಅಭಿಷೇಕ ಮಾಡ್ಸೋಣ ಅಂತ ಸಂಕಲ್ಪ ಮಾಡಿದ್ವಲ್ವಾ? ಹೌದು. ಆದ್ರೆ ಇವ್ರು ಅಲ್ಲಿಗೆ ಹೋಗ್ಲಿಲ್ವಲ್ಲ. ಅಂದ್ಕೊಂಡ ಹಾಗೆ ಅಭಿಷೇಕ ನಡೆಸ್ಕೊಡ್ದೆ ಅಪಚಾರ ಮಾಡ್ಬಿಟ್ಟಿದೀವಿ. ಆ ರೀತಿ ಅಪಚಾರ ಆಗಿರೋದ್ರಿಂದ ಈ ರೀತಿ ಅಪಶಕುನ ಏನಾದ್ರೂ ಎದುರಾಗ್ತಿದೆ ಅಂತೀರಾ? ಆಗಿರ್ಬೋದು ವಸಂತ. ಯಾವುದಕ್ಕೂ ಒಳ್ಳೇದು ಒಂದ್ಸಲ ಗುರುಗಳನ್ನ ಮನೆಗೆ ಬರೋಕ್ ಹೇಳೋಣ. ಕೇಳೋಣ ರೀ, ಕೇಳೋಣ. ಒಂದ್ಸಲ ಗುರುಗಳು ನಮ್ ಮನೆ ಒಳಗೆ ಕಾಲಿಟ್ರೆ ಈ ರೀತಿ ಅಪಶಕುನ ಏನಾದ್ರೂ ಇದ್ರೂ ಕೂಡ ಅದೆಲ್ಲ ಶುಭ ಶಕುನ ಆಗಿ ಬದಲಾಗತ್ತೆ. ಈಗ್ಲೇ ಗುರುಗಳಿಗೆ ಫೋನ್ ಮಾಡ್ರಿ. ಸರಿ ವಸಂತ. ನಮಸ್ಕಾರ ಗುರುಗಳೇ. ನಮಸ್ಕಾರ. ದೀರ್ಘ ಸುಮಂಗಲೀ ಭವ, ಚಿರಂಜೀವ ಚಿರಂಜೀವ, ಸುಖೀ ಭವ ಸುಖೀ ಭವ. ಅರ್ಥ ಆಯಿತು. ಸಮಸ್ಯೆ ಏನು ಅಂತ ನನಗೆ ಪೂರ್ತಿ ಅರ್ಥ ಆಯಿತು. ಜ್ಯೇಷ್ಠ ಮಾಸದಲ್ಲಿ ಪೌರ್ಣಮಿ ದಿನ ಪ್ರಾತಃ ಕಾಲದಲ್ಲಿ ಮನೆ ಪ್ರಾಂಗಣದಲ್ಲಿ ಹಾವಿನ ಪೊರೆ ಕಾಣಿಸ್ಕೊಂಡ್ರೆ ಆ ಮನೆ ಕಿರಿ ಸಂತಾನಕ್ಕೆ ಒಳ್ಳೇದಾಗಲ್ಲ. ಅಂದ್ರೆ ನಮ್ಮ ಅಖಿಲ್ಗೆ ಏನಾದ್ರೂ ಕೇಡಾಗತ್ತೆ ಅಂತ ಹೇಳ್ತಿದ್ದೀರಾ ಗುರುಗಳೇ? ಆಗೋ ಅವಕಾಶ ಇದೆಯಮ್ಮ. ಕಾಲ ಕೂಡ್ ಬರದೇ ಇದ್ರೆ
ಪ್ರಾಣಕ್ಕೆ ಅಪಾಯ ಸಂಭವ ಆಗಬಹುದು. ಒಂದೊಂದು ಪೊರೆ ದರ್ಶನದ ಪ್ರಭಾವ ಆ ಥರ ಇರಬಹುದು. ಗಾಬರಿ ಆಗಬೇಡಿ. ಅಖಿಲ್ಗೆ ಕೇಡಾಗೋ ಅವಶ್ಯಕತೆ ಹೇಗಿದೆಯೋ ಹಾಗೆ ಆ ಕೇಡಿಂದ ತಪ್ಪಿಸ್ಕೊಳ್ಳೋ ಅವಕಾಶ ಕೂಡ ಇದೆ. ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ, ಪ್ರತಿ ದೋಷಕ್ಕೂ ಪರಿಹಾರನೂ ಇರುತ್ತೆ. ಪೊರೆ ದರ್ಶನ ಪ್ರಭಾವದಿಂದ ಕಿರಿ ಸಂತಾನಕ್ಕೆ ಆಗೋ ದೋಷ ದೂರ ಆಗಬೇಕು ಅಂತಂದರೆ ಆತನ ಹೆಂಡತಿ ವಟಸಾವಿತ್ರಿ ವ್ರತನ ಮಾಡಬೇಕು. ತ್ರಿಕಾಲದಲ್ಲೂ ನಾಗಶಿಲೆನ ಭಕ್ತಿ ಶ್ರದ್ಧೆಯಿಂದ ಪೂಜಿಸಬೇಕು. ಈ ವಟಸಾವಿತ್ರಿ ವ್ರತ ಅನ್ನೋದು ತುಂಬ ಕಷ್ಟತರವಾದಂತಹ ವ್ರತ. ಬಹಳ ನಿಯಮ ನಿಷ್ಠೆಯಿಂದ ಮಾಡಬೇಕು. ವಿಧಿ ವಿಧಾನದಲ್ಲಾಗಲಿ ನೇಮ ನಿಷ್ಠೆಯಲ್ಲೇನಾದರೂ ವ್ಯತ್ಯಾಸ ಏನಾದರೂ ಆಯಿತು ಅಂದರೆ ಆ ವ್ರತ ವ್ಯತಿರೇಕ ಫಲಿತಾಂಶ ಕೊಡಬಹುದು. ಅಂದರೆ ಯಾವತ್ತೋ ಬರಬೇಕಾದ ಕೇಡು ಕನಿಷ್ಠ ಸಂತಾನನ ಹುಡುಕೊಂಡು ತಕ್ಷಣವೇ ಬರಬಹುದು. ಅದಕ್ಕೆ ತುಂಬ ಭಕ್ತಿ ಶ್ರದ್ಧೆಯಿಂದ ನೇಮ ನಿಷ್ಠೆಯಿಂದ ಈ ವ್ರತನ ಮಾಡಬೇಕು. ಮಾಡ್ತೀನಿ ಗುರುಗಳೇ. ಎಷ್ಟು ಕಷ್ಟ ಆಗಿರೋ ವ್ರತ ಆದ್ರೂ ಸರಿ, ಎಷ್ಟು ನಿಯಮ ನಿಷ್ಠೆಯಲ್ಲಿ ಮಾಡ್ಬೇಕಾದ ವ್ರತ ಆದ್ರೂ ಸರಿ, ಮಾಡ್ತೀನಿ. ನಾನು ಮಾಡ್ತೀನಿ. ಅವ್ರಿಗೆ ಯಾವ ಕೇಡು ಆಗದಿರೋ ಹಾಗೆ ನಾನು ಕಾಪಾಡ್ಕೋತೀನಿ. ಈ ವ್ರತದ ವಿಧಿವಿಧಾನ ಏನು ಅಂತ ಹೇಳಿ ಗುರುಗಳೇ. ಹೇಳ್ತೀನಮ್ಮ. ಈ ವಟಸಾವಿತ್ರಿ ವ್ರತನ ನಾರದ ಮಹರ್ಷಿಗಳು ಮೊಟ್ಟ ಮೊದಲನೇ ಸಲ ಸಾವಿತ್ರಿಗೆ ಉಪದೇಶ ಮಾಡಿದ್ರು. ಮದುವೆ ಆದ 8ನೇ ವರ್ಷಕ್ಕೆ ಸತ್ಯವಾನನಿಗೆ ಮರಣ ಇದೆ ಅಂತ ಗೊತ್ತಾದರೂ ಕೂಡ ಸಾವಿತ್ರಿ ಅವನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟಳು. ಗಂಡನ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ, ಗಂಡನ ಆಯಸ್ಸನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ 8 ವರ್ಷಗಳು ಸಾವಿತ್ರಿ ನಾರದ ಮಹರ್ಷಿಗಳು ಹೇಳಿದ ವಟಸಾವಿತ್ರಿ ವ್ರತನ ಮಾಡಿದ್ಲು. ಆ ವ್ರತದ ಮಹತ್ವದಿಂದ ಯಮನ್ನೇ ಎದುರಿಸಿ ಗಂಡನ್ನ ಕಾಪಾಡಿಕೊಂಡ್ಳು. ಆಗಿನಿಂದ ಹೆಂಗಸರೆಲ್ಲ ಮುತ್ತೈದರಾಗಿ ಐಶ್ವರ್ಯನ, ಆರೋಗ್ಯನ, ಆನಂದನ ಪಡೆಯೋದಕ್ಕೋಸ್ಕರ ಈ ವಟಸಾವಿತ್ರಿ ವ್ರತನ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ತುಂಬ ನಿಯಮ ನಿಬಂಧನೆಯಿಂದ ಮಾಡಬೇಕಾದಂಥ ವ್ರತ. ಜ್ಯೇಷ್ಠ ಮಾಸದಲ್ಲಿ ಪೌರ್ಣಮಿ ದಿನ ಆಗಲಿ ಅಮಾವಾಸ್ಯೆ ದಿನ ಆಗಲಿ ಈ ವ್ರತ ಮಾಡಿದರೆ ತುಂಬ ಒಳ್ಳೆ ಫಲ ದೊರಕುತ್ತೆ. ಈ ವ್ರತನ ಆಚರಿಸೋ ಹೆಂಗಸು ಪೌರ್ಣಮಿ ಮುಗಿಯೋವರೆಗೂ ಒಂದು ಹನಿ ನೀರು ಕೂಡ ಕುಡಿಬಾರ್ದು. ಪೂರ್ತಿ ಉಪವಾಸ ಮಾಡಬೇಕು. ತ್ರಿಕಾಲದಲ್ಲೂ ಷೋಡಶೋಪಚಾರ ಪೂಜೆನ ಮಾಡಬೇಕು. ವ್ರತ ಪೂರ್ತಿ ಆಗೋವರೆಗೂ ಮನೆಯಿಂದ ಹೊರಗಡೆ ಹೋಗಬಾರ್ದು. ಈ ನಿಯಮದಲ್ಲಿ ಒಂದನ್ನು ತಪ್ಪದೆ ವ್ರತನ ಪೂರ್ತಿ ಮಾಡಿದ್ರೆ ಕಿರಿ ಸಂತಾನಕ್ಕಿರೋ ಕೇಡು ಪೂರ್ತಿಯಾಗಿ ದೂರ ಆಗುತ್ತೆ. ಮಾಡ್ತೀನಿ ಗುರುಗಳೇ. ನೀವ್ ಹೇಳಿರೋ ಹಾಗೆ ನಿಯಮ ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಯಿಂದ ಈ ವ್ರತನ ನಾನ್ ಪೂರ್ತಿ ಮಾಡ್ತೀನಿ.
ಈ ವ್ರತ ಪೂರ್ತಿ ಆಗೋವರೆಗೂ ಒಂದು ಹನಿ ನೀರು ಕೂಡ ಕುಡಿಯಲ್ಲ. ಈ ಮನೆ ದಾಟಿ ಹೊರಗಡೆ ಹೋಗಲ್ಲ. ನೀವ್ ಹೇಳಿದ ಹಾಗೆ ಷೋಡಶೋಪಚಾರ ಪೂಜೆ ಎಲ್ಲ ಮಾಡಿ ನನ್ ಗಂಡನ್ನ ಕಾಪಾಡ್ಕೋತೀನಿ. ಶುಭವಾಗಲಿ. ಅವಕಾಶ ಇರೋರು ಈ ವಟ ಸಾವಿತ್ರಿ ವ್ರತನ ವಟವೃಕ್ಷದ ಹತ್ತಿರ ಹೋಗಿ ಮಾಡ್ತಾರೆ. ಆ ರೀತಿ ಅವಕಾಶ ಇಲ್ಲದೆ ಇರೋರು ಆಲದ ಮರದ ಕೊಂಬೆನ ತಂದು ಅದನ್ನೇ ಆಲದ ಮರ ಅಂತ ಅಂದ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾರೆ. ಈಗ ನಮಗೆ ಆ ಅವಕಾಶ ಇಲ್ಲದೆ ಇರೋದ್ರಿಂದ ಆಲದ ಕೊಂಬೆ ಒಂದನ್ನು ತರಿಸ್ಬಿಡಿ, ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಅಮ್ಮ ಶ್ಯಾಮ, ಗುರುಗಳೇ. ದೀಪನ ಹಚ್ಚಮ್ಮ. ಸರಿ ಗುರುಗಳೇ. ಅಮ್ಮ ಶ್ಯಾಮ, ಈ ದಾರ ತಗೊಳಮ್ಮ. ನಾನು ಹೇಳೋ ಮಂತ್ರನ ಜಪಿಸ್ತಾ ಈ ದಾರನ ಕೊಂಬೆಗೆ ಸುತ್ತಿ ಸುತ್ತಿ ಪ್ರದಕ್ಷಿಣೆ ಮಾಡಮ್ಮ. ಸರಿ ಗುರುಗಳೇ. ನಮೋ ವೈವಸ್ವತಾಯ. ನಮೋ ವೈವಸ್ವತಾಯ. ಈ ಮಂತ್ರನ ಜಪಿಸ್ತಾ ಪ್ರದಕ್ಷಿಣೆ ಮಾಡಮ್ಮ. ನಮೋ ವೈವಸ್ವತಾಯ. 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 ಈ ರಕ್ಷೆ ಈ ಕ್ಷಣದಿಂದ ನಿನಗೆ ಶ್ರೀರಾಮ ರಕ್ಷೆ. ದೀರ್ಘಾಯುಷ್ಮಾನ್ ಭವ. ದೀರ್ಘ ಸುಮಂಗಲೀ ಭವ. ಇಲ್ಲಿಗೆ ಈ ಪೂಜೆ ಪೂರ್ತಿ ಆಯ್ತಮ್ಮ. ಹೀಗೆ ನಾಳೆವರೆಗೂ
ನೀನು ತ್ರಿಕಾಲದಲ್ಲಿ ಪೂಜೆ ಮಾಡಬೇಕಮ್ಮ. ಸರಿ ಗುರುಗಳೇ, ಮಾಡ್ತೀನಿ. ಹೇಳಿದ್ದು ನೆನಪಿದೆ ಅಲ್ವೇನಮ್ಮ? ಕಟ್ಟು ಉಪವಾಸ ಇರಬೇಕು. ಒಂದು ಹನಿ ನೀರು ಕೂಡ ಕುಡಿಬಾರ್ದು. ಮನೆ ದಾಟಿ ಹೊರಗಡೆ ಎಲ್ಲೂ ಹೋಗಬಾರ್ದು. ತ್ರಿಕಾಲ ಪೂಜೆಗೆ ಯಾವ ಆತಂಕನೂ ಆಗಬಾರ್ದು. ಆಯ್ತು ಗುರುಗಳೇ, ನೀವ್ ಹೇಳಿರೋ ಹಾಗೆ ಮಾಡ್ತೀನಿ. ಶುಭವಾಗಲಿ. ವ್ರತ ಭಂಗ ಆಗುತ್ತೆ, ಅನಿಷ್ಟ ನಡೆಯುತ್ತೆ. ಈ ವ್ರತನ ನಿರ್ವಿಘ್ನವಾಗಿ ನಡೆಯಕ್ ಬಿಡಲ್ಲ. ಈ ವ್ರತನ ಹಾಳು ಮಾಡೋದಕ್ಕೆ ನನಗೆ ನಾಳೆ ತನಕ ಟೈಮ್ ಇದೆ. ಮಾಡ್ತೀನಿ, ಏನಾದರೂ ಮಾಡ್ತೀನಿ. ಶ್ಯಾಮ ಮಾಡ್ತಿರೋ ವ್ರತನ ಹಾಳು ಮಾಡ್ತೀನಿ. ಏನ್ ಐಶ್ವರ್ಯ, ಅಷ್ಟ್ ಸೀರಿಯಸ್ ಆಗಿ ಯೋಚಿಸ್ತಿದ್ಯಾ? ಏನ್ ವಿಷಯ? ಶ್ಯಾಮನ್ ಬಗ್ಗೆ ಅಕ್ಕ. ಶ್ಯಾಮನ್ ಬಗ್ಗೆನಾ? ಹೌದಕ್ಕ. ಪಾಪ ಶ್ಯಾಮಂಗೆ ಅಷ್ಟು ಕಷ್ಟ ಆಗೋ ವ್ರತ ಮಾಡು ಅಂತ ಅಂದ್ರಲ್ಲ ಗುರುಗಳು. ಶ್ಯಾಮ ಅಷ್ಟು ನಿಷ್ಠೆಯಿಂದ ಆ ವ್ರತನ ಮಾಡ್ತಾಳ? ಅದೇ ಯೋಚನೆ ಮಾಡ್ತಿದ್ದೆ ಅಕ್ಕ. ವ್ರತ ಭಂಗ ಆದ್ರೆ ಶ್ಯಾಮನ್ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ ಐಶ್ವರ್ಯ. ಎಂಥ ಪರಿಸ್ಥಿತಿಲೂ ವ್ರತಭಂಗ ಆಗಲ್ಲ, ನಿರ್ವಿಘ್ನವಾಗಿ ನಡೆಯುತ್ತೆ. ನೇಮ ನಿಷ್ಠೆಯಿಂದ ಪೂಜೆ ಮಾಡೋದ್ರಲ್ಲಿ ಶ್ಯಾಮನ್ ಥರ ಯಾರೂ ಇಲ್ಲ. ಎಷ್ಟೇ ಕಷ್ಟ ಆದರೂ ಸರಿ ನಿಷ್ಠೆಯಿಂದ ಇರ್ತಾಳೆ. ನಿಯಮದ ಪ್ರಕಾರ ಆ ವ್ರತನ ಪೂರ್ತಿ ಮಾಡ್ತಾಳೆ. ಹಾಗಂತೀಯಾ ಅಕ್ಕ? ಖಂಡಿತ ಹಾಗೆ ಆಗತ್ತೆ. ಶ್ಯಾಮ ಬಗ್ಗೆ ನನಗೆ ಗೊತ್ತಿಲ್ವಾ? ಹಾಗಾದ್ರೆ ಪರವಾಗಿಲ್ಲ ಅಕ್ಕ. ಈ ವ್ರತ ಏನಾಗುತ್ತೋ ಏನೋ ಅಂತ ಆವಾಗ್ಲಿಂದ ತುಂಬಾ ಟೆನ್ಷನ್ ಮಾಡ್ಕೋತಾ ಇದ್ದೆ. ಇವಾಗ ನನಗೆ ನಿಶ್ಚಿಂತೆ ಆಗಿದೆ. ನಡಿಯಕ್ ಬಿಡಲ್ಲ. ಈ ವ್ರತನ ನಿರ್ವಿಘ್ನವಾಗಿ ನಡಿಯಕ್ ಬಿಡಲ್ಲ. ಈ ವ್ರತನ ಹಾಳು ಮಾಡೋದಕ್ಕೆ ನನಗೆ ನಾಳೆವರೆಗೂ ಟೈಮ್ ಇದೆ. ಏನೋ ಒಂದು ಮಾಡ್ತೀನಿ. ಶ್ಯಾಮ ಮಾಡ್ತಿರೋ ವ್ರತನ ಹಾಳು ಮಾಡ್ತೀನಿ. ಏನಾಯ್ತ್ರಿ, ಹೀಗಿದ್ದೀರಾ? ನನಗೋಸ್ಕರ ನೀನು ಎಷ್ಟು ಕಷ್ಟಪಡ್ತಿದ್ಯಾ ಶ್ಯಾಮ. ನೀನು ಹೀಗೆ ಕಷ್ಟಪಡ್ತಿದ್ರೆ ನನಗೆ ಪಾಪ ಅನ್ಸತ್ತೆ. ಇದ್ರಲ್ಲಿ ಕಷ್ಟಪಡೋದು ಏನಿದೆ ರೀ? ವಟ ಸಾವಿತ್ರಿ ವ್ರತ ಮಾಡೋದು ಕಷ್ಟನೇ ಅಲ್ವಾ ಶ್ಯಾಮ? ನನ್ನ ಕಾಪಾಡ್ಕೋಬೇಕು ಅಂತ ನೀನು ಇಷ್ಟೆಲ್ಲ ನಿಷ್ಠೆಯಿಂದ ಕಷ್ಟಪಡ್ತಿದ್ಯಾ. ಅದು ನನಗೆ ಕಷ್ಟ ಅಲ್ಲ ರೀ, ಇಷ್ಟ. ಇಷ್ಟಪಟ್ಟು ಮಾಡೋ ಯಾವ ಕೆಲಸ ಆದ್ರೂ ಕಷ್ಟ ಅಲ್ಲ. ನನ್ನ ಮುತ್ತೈದೆತನನ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ. ನನ್ನ ಕರ್ತವ್ಯನ ನಾನು ಮಾಡ್ತಿದ್ದೀನೇ ಹೊರತು ಪ್ರತ್ಯೇಕವಾಗಿ ಮಾಡ್ತಿರೋದು ಏನೂ ಇಲ್ಲ ರೀ. ಏನಾಯ್ತ್ರಿ ಹಾಗೆ ನೋಡ್ತಿದ್ದೀರಾ? ನಿನ್ನ ನೋಡ್ತಿದ್ರೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಶ್ಯಾಮ. ಈ ಮನೆಗೆ ಬಂದ ಕ್ಷಣದಿಂದ ನೀನು ಎಷ್ಟು ಕಷ್ಟಪಟ್ಟಿದ್ಯೋ ನನಗೆ ಗೊತ್ತು. ಎಷ್ಟು ನೋವನ್ನ ನುಂಗ್ಕೊಂಡಿದ್ಯಾ ಅಂತನೂ ನನಗೆ ಗೊತ್ತು. ಅಲ್ಲಿ ತವ್ರ ಮನೇಲಿ ಇಲ್ಲ ಅತ್ತೆ ಮನೇಲಿ ಎಷ್ಟೇ ಕಷ್ಟ ಬಂದ್ರೂ ನಗ್ನಗ್ತಾ ಅದನ್ನ ಅದ್ಮಿಟ್ಕೊಂಡಿದ್ಯಾ ಅಂತನೂ ಗೊತ್ತು. ಎಲ್ಲರ ಅಗತ್ಯಗಳನ್ನು ತೀರಿಸ್ತಾ ನೀನು ಎಲ್ಲರ ಮನಸ್ಸಲ್ಲೂ ನೆಲೆ ಊರಿದ್ಯಾ. ಗ್ರೇಟ್, ರಿಯಲಿ ಯು ಆರ್ ಗ್ರೇಟ್. ಅದು ನನ್ನ ದೊಡ್ಡತನ ಅಲ್ಲ ರೀ. ಅಮ್ಮನ ಹಾಗೆ ನೋಡ್ಕೊಳ್ಳೋ ಅತ್ತೆ ದೊಡ್ಡತನ, ಅಪ್ಪನ ಹಾಗೆ ಅರ್ಥ ಮಾಡ್ಕೊಳ್ಳೋ ಮಾವನ್ ದೊಡ್ಡತನ. ಅವ್ರು ನನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೋತಿರೋದಿಕ್ಕೆ ನನಗೆ ಯಾವುದು ಸಮಸ್ಯೆನೂ ಕಷ್ಟನೂ ಅನಿಸ್ತಿಲ್ಲ. ಹುಟ್ಟಿದ ಮನೆ ಹಾಗನ್ಸೋ ಅತ್ತೆ ಮನೆ ಸಿಗೋದು ಅಂದ್ರೆ ಹೆಣ್ಮಕ್ಳಿಗೆ
ತುಂಬಾ ದೊಡ್ಡ ಅದೃಷ್ಟ. ಆ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತೆ ರೀ. ಅದೃಷ್ಟ ನಿನ್ನೊಬ್ರದ್ ಮಾತ್ರ ಅಲ್ಲ, ನಿನ್ನಂತ ಹೆಂಡತಿ ಸಿಕ್ಕಿರೋದಕ್ಕೆ ನಾನು ಅದೃಷ್ಟವಂತಾನೆ. ನಿನ್ನಂತ ಸೊಸೆ ಸಿಕ್ಕಿರೋದಕ್ಕೆ ನಮ್ಮ ಮಮ್ಮಿ ಡ್ಯಾಡಿ ಕೂಡ ಅದೃಷ್ಟವಂತ್ರೆ. ನಿಮ್ದು ಅದೃಷ್ಟನೋ ದುರದೃಷ್ಟನೋ ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಏನಂದ್ರೆ ಗುರುಗಳು ತ್ರಿಕಾಲ ಪೂಜೆ ಮಾಡ್ಬೇಕು ಅಂದಿದ್ರಲ್ಲ, ಮಧ್ಯಾಹ್ನದ ಪೂಜೆಗೆ ಸಮಯ ಆಗಿದೆ. ಮಧ್ಯಾಹ್ನದ ಪೂಜೆ ನಡೆಯೋದಕ್ಕೆ ಬಿಡೋದಿಲ್ಲ. ನಾನು ಹೋಗಿ ಆ ಪೂಜೆಗೆ ಏರ್ಪಾಡೆಲ್ಲ ಮಾಡ್ಕೋತೀನಿ ರೀ. ಸರಿ ಶ್ಯಾಮ. ಶ್ಯಾಮ ಅಂತ ಒಳ್ಳೆ ಹೆಂಡತಿ ಸಿಗೋದು ನನ್ನ ಅದೃಷ್ಟನೇ.